ಮಾಡ್ಬೇಕು ಆಕ್ಷನ್ಸ್ಗೂ ಎಲ್ಲಿ ಮಾಡಿ ಚೂಡಾಗಿ ಲೆಟರ್ ಓದಿದೆ ಅಂತ ಹೇಳಿ ಕಳಿಸ್ತೀರಾ ಯಾರಾದ್ರೂ ಬಂದ್ರೆ? ಯಾಕೆ ಏನ್ ಪರ್ಸನಲ್ ರಿವೆಂಜ್ ನಿಮ್ಗೆ ಸಾರ್ವಜನಿಕರ ಮೇಲೆ ಮಾಡ್ಬೇಕು ತಾನೆ ಕಾನೂನು ರೀತಿ? ಇಲ್ಲೆಲ್ಲ ಹೋಗಿ ಮನೆಗೆ ಯಾರಾದ್ರೂ ಬಂದು ಮಾಡ್ತಾರೆ. ಇದು ಇದು ಯಾವುದೇ ಕ್ಷಣಕ್ಕೂ ತುಮಕೂರು ನಗರದಲ್ಲಿ ನಡೆಯಲ್ಲ, ನಾವು ನಡೆಯಕ್ ಬಿಡಲ್ಲ. ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೆ ಅದು ತಪ್ಪದು. ಬಹಳ ಜನ ಇದಾರೆ ಕೇಳೋರು. ಹೆಸರು ತಿದ್ದುಪಡಿ ಮಾಡೋದು, ಇಲ್ಲ ಅಂದ್ರೆ ಹೆಸರು ಚೇಂಜ್ ಮಾಡೋದು, ಅದೇ ಕೆಲಸ. PID ನಂಬರ್ ಉಲ್ಟಾ ಸಿಕ್ಕೊಳ್ಬಿಡೋದು, ಎಲ್ಲ ಮೆಜರ್ ಮಾಡಲು ಹೆಚ್ಚಿಗೆ ಅದನ್ನೆಲ್ಲ ಇದು ಮಾಡೋದು. ಅಲ್ಲ ಯಾವುದೇ ದಾಖಲೆ ಕೇಳ್ಕೊಡ್ದು PID ನಂಬರ್ ಇರೋದಕ್ಕೆ ಅಂತ ನಾವು ಹೇಳಿದೀವಿ. ಅಲ್ಲೇ ದಾಖಲೆ ಕೊಟ್ಟಿದ್ದಾರೆ, ಯಾವ ಡೇಟ್ ಕೊಟ್ಟಿರೋದು? 4ನೇ ತಿಂಗಳು ನೋಡಿ. ಇದು ಯಾಕಾಗಿದೆ ಹೇಳ್ಬಿಟ್ಟು ಬೋರ್ಡ್ ಹಾಕ್ಬಿಡಿ. ಇಲ್ಲ ಅಂದ್ರೆ ಇಷ್ಟಿಷ್ಟು ಈ ಸ್ವಲ್ಪ ಕೊಡಿ ಅಂತ ದುಡ್ಡು ಕೊಡ್ತಾರೆ, ಜನ ಮಾಡ್ಕೊಳ್ತಾರೆ. ಅದಾರು ಮಾಡಿ, ಯಾಕೆ ಮಾಡಿಲ್ಲ? ಇದು ಇದು ಏನಾಗ್ತಿದೆ ಸುಬ್ರಹ್ಮಣ್ಯ ಅವರೇ, ಇದು ಪರ್ಸನಲ್ ಅಲ್ಲ, ಇದು ಸಾರ್ವಜನಿಕ ಕೆಲಸ. ನಿಮ್ಮನ್ನು ಕೇಳ್ತಾ ಇರೋದು ಈ ತರ ಇಶ್ಯೂ ಯಾಕಾಗ್ತಾ ಇದೆ ತುಮಕೂರು ನಗರ ಪಾಲಿಕೆಯಲ್ಲಿ? ನಿಮ್ಗೆ ಕುಣಿಸಿರೋದು ಕಾನೂನು ರೀತಿ ಮಾಡೋದಕ್ಕೆ. ಕಾನೂನು ಬಿಟ್ಟು ಮಾಡೋದು ಮಾಡ್ತೀರಾ, ಕಾನೂನು ಯಾಕೆ ಬಿಡ್ತೀರಾ? ಜನ ಬಂದು ಎಷ್ಟಲ್ಲಿ ಸಾಯ್ಬೇಕು ಸರ್? BBMP ಒಂದ್ ದಿವಸಕ್ಕೆ ಖಾತೆ ಆಗುತ್ತೆ, ಈಗ ಯಾಕೆ 4 ತಿಂಗಳು 6 ತಿಂಗಳು ಆಗಲ್ಲ? ಎಲ್ಲಾದ್ರೂ ಮೆಜರ್ಮೆಂಟ್ ಗೆ ಚೂಡಾಗಿ ಲೆಟರ್ ಬರ್ತಾರೆ. ಉದಾಹರಣೆ ಇದೆಯಾ? ನೀವು ಹೋಗಿ ಅಳತೆ ಮಾಡ್ಕೊಂಡು ಮಾಡ್ಬೇಕು ಆಕ್ಷನ್ಸ್. ಎಲ್ಲಿ ಮಾಡಿ ಚೂಡಾಗಿ ಲೆಟರ್ ಓದಿದೆ ಅಂತ ಹೇಳಿ ಕಳಿಸ್ತೀರಾ ಯಾರಾದ್ರೂ ಬಂದ್ರೆ? ಯಾಕೆ ಏನ್ ಪರ್ಸನಲ್ ರಿವೆಂಜ್ ನಿಮ್ಗೆ ಸಾರ್ವಜನಿಕರ ಮೇಲೆ ಮಾಡ್ಬೇಕು ತಾನೆ ಕಾನೂನು ರೀತಿ? ಇಲ್ಲೆಲ್ಲ ಹೋಗಿ ಮನೆಗೆ ಯಾರಾದ್ರೂ ಬಂದು ಮಾಡ್ತಾರೆ. ಇದು ಇದು ಯಾವುದೇ ಕ್ಷಣಕ್ಕೂ ತುಮಕೂರು ನಗರದಲ್ಲಿ ನಡೆಯಲ್ಲ, ನಾವು ನಡೆಯಕ್ ಬಿಡಲ್ಲ. ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೆ ಅದು ತಪ್ಪದು. ಬಹಳ ಜನ ಇದಾರೆ ಕೇಳೋರು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕಲ್ಲ ಇರೋದು. ನಿಮ್ಗೂ ಸರ್ಕಾರ ಕಾನೂನು ಮಾಡಿ ಕೊಟ್ಟಿರೋದು. ನಿಮ್ಗೆ ಸೇವೆ ಮಾಡೋದು ಬೇಡ, ನೀವು ಮಾಡೋ ಕಾನೂನು ರೀತಿ ಕೆಲಸ ಮಾಡಿ. ಹಿಂಗೆಲ್ಲ ಮಾಡ್ಬಿಟ್ಟು 4 ತಿಂಗಳು ಬಂದು ಏನ್ ಮಾಡ್ತಾನ್ರಿ ಇವನೊಬ್ಬ? ಏನ್ ಮಾಡ್ತಾರೆ ಹೇಳ್ರಿ? ಇವೆಲ್ಲ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ ಬರ್ತಾರೆ. ಯಾಕೆ ಮಾಡಕ್ಕಾಗಲ್ಲ? ಯಾವ ದಾಖಲೆ ಕೊಟ್ಟಿಲ್ಲ ಹೇಳಿ. ಆಮೇಲೆ ನಿಮ್ಗೆ ನೀವು ಒಪ್ಕೊಂಡ್ರಿ ಇವತ್ತು PID ನಂಬರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಯಾವುದೇ ದಾಖಲೆ, ಯಾಕೆಲ್ಲ ದಾಖಲೆ ನೋಡಿನೇ PID ಮಾಡಿರೋದು. ಸೊ ಇದು ನಮ್ಮ ಈ ಸ್ವತ್ತಿಗೆ ಡೀಮ್ಡ್ ಈ ಸ್ವತ್ತು ಅಂತ ಮಾಡಿ ಅಂತ ಅವತ್ತು ಕಮಿಷನರು ಹೇಳಿದ್ರು ಮಾಡ್ಬೋದಂಗೆ ಅಂತ. ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ? ಯಾಕೆ ಇನ್ನು ಆ ತಾಂಬ ಈ ತಾಂಬ ಅನ್ನೋದು ಅವನೇನು ಸಹಾಯ ಮಾಡ್ಲಿಲ್ಲ, ಬಂಡಿ ಬಂದು ಮಾತಾಡ್ಸಿಲ್ಲ ಅಂದ್ರೆ ಈ ದಾಖಲೆ ತಾಂಡ ವಾಪಸ್ ಕಳಿಸೋದು. ಇಷ್ಟು ಜನ ಮಾತಾಡ್ತಿದೀವಿ, ಜಿಲ್ಲಾಧ್ಯಕ್ಷ ಆಗಿಂದ ಪ್ರಶ್ನೆ ಉದ್ದೇಶ ನೀವು ಸುಮ್ಮನೆ ಈ ತರದ್ದು ಮಾಡೋದಕ್ಕೆ ಬಿಡಲ್ಲ. ಕೇಳ್ತಿರೋದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಯಾಕೆ ಆಗಿಲ್ಲ ಅಂತ ನೀವು. ಕೆಲವು ಒಂದೇ ದಿನಕ್ಕೆ ಆಗ್ತವೆ. ಇಲ್ಲ ನಿಮ್ಮ ಇಲಾಖೆ ನಿಮ್ಮ ಅಧಿಕಾರ ಯಾಕಾಗ್ತವೆ ಹೇಳಿ ಇಂಥದಂತ ಇಲ್ಲ ಬೋರ್ಡ್ ಹಾಕ್ತಾರೆ. ಇಲ್ಲ ಅಂದ್ರೆ ಆಚೆ ಒಂದು ಬೋರ್ಡ್ ಹಾಕಿ ನಮ್ಗೆ ಸರ್ಕಾರ ಸಾಕಾಗ್ತಾ ಇಲ್ಲ, ನಮ್ಗೆ ಒಂದೊಂದು ಈ ಸ್ವತ್ತಿಗೆ ಎಷ್ಟು ದುಡ್ಡು ಕೊಟ್ಟು ಬಿಡಿ ಅಂತ ದುಡ್ಡು ಅದರ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ. ದಿನ ಬಹಳ ಕಷ್ಟ ಆಗ್ತೈತಿ. ಏನು ಅಂತ ಹೇಳಕ್ಕಾಗಲ್ಲ. ನಿಮ್ದು ಮಹಾನಗರ ಪಾಲಿಕೆ ಅಷ್ಟಾಗಿದೆ. ಬಿಕಾಸ್ ಆಫ್ ಯಾರು ಕೇಳಿದ್ರು ನಿಮ್ಮ ಹೆಸರು ಹೇಳೋದು. ಅದಕ್ಕೆ ನಿಮ್ಮನ್ನೇ ಬೇಕು. ಸರ್ವರ್ ಡೌನ್ ಕಮಿಷನ್ ನೀವೇ ಕಮಿಷನ್ ಹೋಗಿ ಬೇರೆ ಕಡೆ ಒಳಗಡೆ ನೋಡಿ ಇವರು ಮಹಾನಗರ ಪಾಲಿಕೆ ಅವರು ಇಲ್ಲ ಅಲಿಬೇಕಾ ಬಂದಿಲ್ಲ. ನಿಮಿಷ ಕೇಳಿಸಲ್ಲ. ಸರ್ಕಾರ ಜೀವ ಬಂದ ಮೇಲೆ ಎಲ್ಲಿಂದ ಎಫೆಕ್ಟ್ ಆಗುತ್ತೆ? ಅಲ್ಲಿಂದ ಮುಂದಕ್ಕಾಗುತ್ತೆ, ಹಿಂದಕ್ಕಾಗುತ್ತೆ? ಮುಂದಕ್ಕೆ ತಾನೆ. ಹಿಂದಕ್ಕೆ ಯಾಕೆ ಡಾಕ್ಯುಮೆಂಟ್ ಕೇಳ್ತೀರಾ ನೀವು?
ಈ ಸತ್ ಮಾಡಿದ್ದು ಸರ್ಕಾರ ಹೇಳಿದೆ. ಎಂದು ಸರ್ಕಾರ ನಿಮ್ಗೆ ಜೀವ ಅಪ್ಲೈ ಆಯಿತು ಅಲ್ಲಿಂದ ಹಿಂದಿನ ಡಾಕ್ಯುಮೆಂಟ್ ನೀವೇನು ಕೇಳಂಗಿಲ್ಲ. ಏನಿತ್ತು ಫ್ರೀ ಇತ್ತಾ ಟ್ಯಾಕ್ಸ್ ಕಟ್ಕೊಳ್ಳಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದ್ಬಿಟ್ಟು ನೀವು ಅದಕ್ಕೆ 15 ಈಸಿ ತಗೊಂಬ ಕಾನೂನು ಇದೆ ನಿಮ್ಗೆ ಅದು ನೋಡಿ ಹಂಗಿದ್ಯಾ? ಆಮೇಲೆ ನೀವ್ ಹೇಳಿದ್ರಿ ನಮ್ಮ ಅಧ್ಯಕ್ಷರು ಇವರೆಲ್ಲ ಮೀಡಿಯಾದವರು ಅವ್ರು ನಮ್ಮ ಪಬ್ಲಿಕ್ ಆಫೀಸಿಗೆ ನಾವು ಬಂದಿದ್ದೀವಿ, ಪರ್ಸನಲ್ ಕೆಲಸಕ್ಕೆ ನಾವು ಬಂದಿಲ್ಲ ಸರ್. ಆಯ್ತಾ? ನಮ್ಮನ್ನ ಇಲ್ಲ ಸರ್, ಅವ್ರನ್ನ ಕಾಲ್ ಬರಬೇಡಿ ಸರ್. ಬರ್ತೀವಿ ಸರ್, ನಮ್ದೇ ನಾಲ್ಕಾಗುತ್ತೆ ಒಂದಾಗಲ್ಲ ಏನು ಹೇಳ್ಬೇಕಲ್ಲ. ಉತ್ತರ ಆರಾಮಾಗಿ ಹೇಳಿ, ನಮ್ಗೇನ್ ತನ್ನ ತಾಪತ್ರಲ್ಲ, ನೀವು ಸರಿಯಾಗಿ ಮಾಡಿ ಹೋಗ್ತೀವಿ ನಾವು. ತಪ್ಪಾಗಿರೋ ತಪ್ಪು ಅಂತ ಹೋಗ್ಬೇಡಿ. ಕೊಡಿ ಅಂತ ನಾವು ಹೇಳ್ತಿಲ್ಲ, ನಾವು ಸ್ಟೇಟ್ಮೆಂಟ್ ಕೇಳ್ತಿಲ್ಲ. ನಾವು ಕೇಳೋ ಪ್ರಶ್ನೆ ಉತ್ತರ ಏನಂದ್ರೆ ರೆವಿನ್ಯೂ ಲ್ಯಾಂಡ್ ಈ ಖಾತಾ ಮಾಡ್ಬೋದಾ ಇಲ್ವಾ? ಎರಡನೇದು ಫಸ್ಟ್ ಎರಡು ಉತ್ತರ ಇಲ್ಲ, ಎಸ್ ಆರ್ ನೋ ಹೇಳಿ ಅಲ್ವಾ? ಈಗ 5 ಸೈಟ್ ರಿಸೋರ್ಟ್ ಮಾಡಿದ್ದಾರೆ, ನಮ್ಮ ಉಪ್ಪು ಮಾಡ್ಕೊಡಿದ್ರೆ ನೀವು ಮಾಡ್ಕೊಡ್ತೀರಾ? ಅಲ್ಲ, ಏ ಖಾತಾನೆ ಮಾಡಿದಿರ ನೀವು ಅಲ್ವಾ? ಅದು ತಪ್ಪಲ್ವಾ? ಒಂದು ತಪ್ಪು ಒಪ್ಕೋಬೇಕು ನೀವು, ತಪ್ಪು. ಆಮೇಲೆ ಇದ್ರಲ್ಲಿ 5 ಸೈಟ್ ಒಂದೇ ಲೇಔಟ್ ಕೊಟ್ಟಿದ್ದಾರೆ, 4 ಮಾಡಿದ್ರೆ 1 ಮಾಡಿಲ್ಲ. 5 ಡಾಕ್ಯುಮೆಂಟ್ ಒಂದೇ ಕೊಟ್ಟಿದ್ದಾರೆ, 4 ನೀವು ಈ ಖಾತಾ ಮಾಡಿದ್ರೆ 1 ಮಾಡಿಲ್ಲ. 4 ತಿಂಗಳು ಎಲ್ಲವೂ ನಿಮಗೆ ಕೊಟ್ಟರು ನಿಮಗೆ ಆಗಲ್ಲ. ನೀವು ಅವತ್ತು ಕಮಿಷನ್ ಮುಂದೆ ಏನು ಹೇಳಿದ್ರಿ? ನಾವು ಈಗ ಒಂದು 6 ಮಂತ್ಸ್ ಬ್ಯಾಕೆ ನಾವು ಮಾಡಿದ್ವಿ ಕಮಿಷನ್ ಹತ್ರ. ಯಾವುದು ಈಗ ಆಲ್ರೆಡಿ PIDಗಳಿದ್ದಾವೆ, ಎಕ್ಸಿಸ್ಟಿಂಗ್ ಖಾತೆ ಇದ್ದಾವೆ, ಅದಕ್ಕೆ ಬೇರೆ ದಾಖಲೆ ಕೇಳಿ ಹಿಂಸೆ ಕೊಡಬೇಡಿ, ಅದನ್ನ ನೀವು ಈ ಖಾತೆ ಸೊತ್ತು ಮಾಡಿ ಅಂತ ಕಮಿಷನರು ಹೇಳಿದ್ರು. ಯಾಕೆ ಮಾಡಬಾರ್ದು ಅಂತ ನಿನ್ನೆ ಕೇಳಿದ್ರು, ಇಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಒಂದೇ ಒಂದು ಅರ್ಥದ್ದು ಮಾಡಿಲ್ಲ. ಪ್ರತಿಯೊಬ್ಬರೂ ಕಳಿಸ್ತೀರಾ, ಅದು ತಾಣ್ಬಾ ಇದು ತಾಣ್ಬಾ ಅಂತ 3 ತಿಂಗಳು 4 ತಿಂಗಳು ನಿಮ್ಮನ್ನು ಹಲಿಬೇಕು. ಯಾಕೆ ಹಿಂಗೆ ಮಾಡ್ತಿದ್ರ ಅಂತ ಅಷ್ಟೇ ಕೇಳ್ತೀವಿ ನಾವು. ಮಾಡಿಲ್ಲ, ಅದಕ್ಕೆ ನೀವು
ಕೂಡ ನಿಜಕ್ಕೂ ಈ ಸುತ್ತಲೊಂದು ನಮಗೆ ಇಡೀ ತುಮಕೂರು ನಗರದಲ್ಲಿ ಗೊತ್ತಿದೆ ನಿಮಗೆ ತಂದೆ ಹಿಡಿತಾ ಇದ್ದೈತೆ. ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾಗುತ್ತೆ. ನಮ್ಗೇನು ಭಯ ಇಲ್ಲ. ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋದು. 100 ಸಲ ಆಚೆ ಕಳ್ಸ್ಬಿಟ್ಟು ಹೋಗ್ಬಿಡಕ್ಕಂತ ನಾವು ಅಲ್ವಾ? ನಾನೇನು ಜೋರಾಗಿ ಮಾತಾಡ್ತಾ ಇಲ್ಲ. ನೀವು ಇಂಟರ್ಫಿಯರ್ ಆಗ್ಬೇಡಿ. ಅವ್ರನ್ನ ಕೇಳ್ತೀನಿ. ನೀವು ಅವ್ರ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಕೇಸ್ ಹಾಕಿ. ಅವ್ರ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಹಾಕಿ. ನಾನು ಅವ್ರ ಆನ್ಸರ್ ಮಾಡಕ್ ಬಿಡಿ ಸರ್. ಎಲ್ಲದಕ್ಕೂ ನೀವೇ ಮಾತಾಡಿ. ನೀವು ಕಮಿಷನರ್ ಮೇಲೆ ಹೇಳ್ತೀರಾ, ಕಮಿಷನರ್ ಬರ್ಲಿ, ನಾವು ಕಮಿಷನರ್ ಬರೋಕ್ಕೂ ಕಾಯ್ತೀವಿ. ಕಮಿಷನರ್ ಎದುರಿಗೆ ನಾವು ಉತ್ತರ ಕೊಡ್ತೀವಿ. ನಮ್ದೇನ್ ತಕರಾರಿಲ್ಲ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಲ್ಲಿ ಅಲಿಯೋದನ್ನ ನಾವು ಸಹಿಸಲ್ಲ. ಆಮೇಲೆ ನಮ್ಮವು ಎಲ್ಲವೂ ಇಂಡಿವಿಜುವಲ್ ಆಗೂ ಮಾಡಿದ್ದೀರಾ, ಸಾರ್ವಜನಿಕರು ತೊಂದರೆ ಕೊಡ್ತಿದ್ದೀರಾ. ನೀವು ಬಂದ್ಮೇಲೆ ನಗರ ಪಾಲಿಕೆ 6.5 ಮೇಲೆ ಖಾತೆ ಆಗ್ತವೆ, ಅದರಿಂದ ಒಳಗಾಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಇದು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ನಾವು ಹೋರಾಟ ತಗೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಆಗುತ್ತೆ. ಇದು ಉತ್ತರ ನೀವು ಕೊಡಬೇಕು. ಕಮಿಷನರ್ ಯಾವಾಗ ಬರ್ತಾರೆ ಅವಾಗಲೇ ಬರ್ತಾರೆ. ಇಲ್ಲ, ನಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನೀವು ಸರ್ಕಾರದ ಆದೇಶ ಬಂತು, ನಾವು ಖಾತೆ ಮಾಡಿದೀವಿ. ಸರ್ಕಾರದ ಆದೇಶದ ಮೇಲೆ ಯಾವಾಗ ಬರ್ತೀರಿ ಮಾತಾಡಿ ನನಗೆ ಉತ್ತರ ಕೊಡಿಸಿ. ನೀವು ಯಾವ ಟೈಮ್ ಯಾಕೆಂದ್ರೆ ದಿನ ಬಂದು ನಾವು ಹೋಗಕ್ಕಾಗಲ್ಲ. ನಿಮ್ಗೂ ದಿನ ಸಾರ್ವಜನಿಕರು ಬರ್ತಾರೆ. ಸಾರ್ವಜನಿಕ ಬಂದ್ರೆ ನೀವು ಪೊಲೀಸ್ ಅವ್ರಿಗೆ ಹೇಳ್ತೀರಾ, ಅವ್ರಿಗೂ ಕೆಲಸ ಬೇಕು, ನಿಮ್ಗೂ ಕೆಲಸ ಬೇಕು, ನಮಗೂ ಕೆಲಸ ಬೇಕು. ಇಂಥ ದಿನ ಅಂತ ಹೇಳಿ ಅಂತ ದಿನ ಬರ್ತೀವಿ. ನೀವು ನಾಳೆ ಅದಕ್ಕೆ ಎಂಡಾರ್ಸ್ಮೆಂಟ್ ಒಂದ್ 2-3 ದಿನ ಬಿಟ್ಕೊಂಡು ನೀವೇ ಜಮೀನ್ ಮೇಲೆ ಕೇಸ್ ಐತೆ. ತಾಂಡೋಗ್ ಕುರುಡು ಜಮೀನು ತಾಂಡೋ ನೀವು ಯಾರು ಬರ್ಕೊಟ್ಬಿಟ್ಟಾರೆ. ಹಿಂಗೆ ಸಮಾಜ ಯಾವುದೇ ಜಮೀನು ತಂಡ ಅವನು ಬರ್ಕೊಟ್ಬಿಟ್ಟ ಅಂದ್ರೆ ಜನ ಏನಾಗಬೇಕು ಇಲ್ಲಿ ಪಬ್ಲಿಕ್? ನಿಮ್ ಜಮೀನ್ ತಂಡ ಯಾರು ಸರ್ಕಾರ ಬರ್ಕೊಟ್ಬಿಡ್ತೀರ ಬೋಲಿ? ಈಗ ಅದಕ್ಕೆ 5 ಜನ ಮಾತಾಡ್ತಾರೆ. ಬಡವ್ರು ಯಾರು ಜಮೀನು ಯಾರು ಮಾಡೋದು ಏನೋ ಕೇಸ್ ಮಾಡೇ ಬಿಡ್ತಿರ್ತಾನೆ ನೀವು. ಸಂಜೆ ಹೇಳ್ತೀರಾ ನಿಮಗೆ? ಸಂಜೆ ಹೋಗ್ಬಿಟ್ಟು ಯಾವತ್ತು ಅಂತ ತಿಳ್ಕೊಂಡು ಪರ್ಸನಲ್ ಅಜೆಂಡಾ ಇಲ್ಲ. ಸಾರ್ವಜನಿಕರ ಇಂಟ್ರೆಸ್ಟ್ ಇಂದ ನಾವು ಬಂದಿರೋದು. ನೀವು ಯಾವತ್ತು ಹೇಳ್ತೀರಾ ಅವತ್ತು ಬರ್ತೀವಿ, ಕೂತ್ಕೊಂತೀವಿ, ಕ್ಲಿಯರ್ ಆಗ್ಲಿ. ಯಾವುದೇ ಕಾರಣಕ್ಕೂ 108 ದಾಖಲೆ ಕೇಳೋದು 50 ಸಲ ಅನ್ಸೋದು ಸರಿ ಹೋಗಲ್ಲ. ನಾಳೆ ನೀವು ರಿಟೈರ್ ಆಗ್ತೀರಾ ಸರ್? ಇದೇ ಜಾಗ ಬಂದ ಕುತ್ಕೊಳ್ಳೋದು ನೀವೇನು ಅಂತ ಮದುವೆ ಮನೆ ಮಾಡ್ಕೊಳ್ಳಂಗಿಲ್ಲ. ನೀವ್ ಯಾಕೆ ಅಷ್ಟೊಂದು ರಿಸ್ಕ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಸರ್ಕಾರಿ ಕೆಲಸ ಅವ್ರು ಕೇಳಬೇಡ. ಈಗ ಏನಾಗುತ್ತೆ ವಿಚಾರ ನಿಮ್ಗೆ ಹೇಳ್ತಾರೆ. 2 ನಿಮಿಷ ಕವರ್ ಮಾಡಿ ತೊಂದರೆ ಇಲ್ಲ. ಬರ್ರಿ ಇಷ್ಟೇ ಬಂದಿತ್ತು. ಕೇಳಿದ ವಿಚಾರನ ಹೇಳ್ತಾರೆ ಮಾಧ್ಯಮದವರಿಗೆ. ದಯವಿಟ್ಟು ನಾನು ಹೇಳ್ತೀನಿ ನಿಮ್ಗೆ ಅದೇನಾಗಿದೆ ವಿಚಾರ ಖಂಡಿತ ಮತ್ತೆ ಅವರೇ ಹೇಳ್ತಾರೆ.
ಹೇಳಿ ದಯವಿಟ್ಟು ಒಂದು 2 ನಿಮಿಷ ದಯವಿಟ್ಟು ಬನ್ನಿ ಬನ್ನಿ ನೀವು ಹೇಳ್ತಾರೆ ಮಾಧ್ಯಮದವರಿಗೆ ಖಂಡಿತ ಹೇಳ್ತಾರೆ ಬನ್ನಿ ನಮ್ಮ ಹತ್ರ ದಯವಿಟ್ಟು ಜಾಗನೇ ಈ ಸ್ವಲ್ಪ ಮಾಡಿದ್ದಲ್ಲ ನಮ್ದು ಒಂದು ಮಾಡಿ ವಿತೌಟ್ ಕನ್ವರ್ಷನ್ ಟೂಡ ಈ ಸ್ವಲ್ಪ ಮಾಡಂಗಿಲ್ಲ ಅಂದ್ರೆ ನಮಗೆ ತಿಳಿದಂಗೆ ಇಲ್ಲಿ ರೆವಿನ್ಯೂ ಲ್ಯಾಂಡ್ ಸ್ಟೇಟಸ್ ಇರೋ ಪಾಣಿ ಇರೋದನ್ನೇ ಇವ್ರು ಈ ಸ್ವಲ್ಪ ಮಾಡಿ ಖಾತೆ ಮಾಡೋರು ಅದಕ್ಕೆ ನಮ್ದು ಮಾಡ್ಕೊಡಪ್ಪ ಅಂತ ಕೊಟ್ಟಿದ್ವಿ ಅದನ್ನ ಕೇಳಕ್ ಅಲ್ಲ ಏನು ನಮ್ದು ಎಲ್ಲ ಸಾರ್ವಜನಿಕರಿಗೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಈ ತರದ ಯಾವ್ದೇ ದಾಖಲೆ ನೀವೇನೇ ಮಾಡಿದ್ರು ಸುಮ್ಮ ಕೂತ್ಕೊಂತಾರೆ ಏನು ಮಾತಾಡೋಲ್ಲ ಸುಮ್ಮ ಕೂತ್ಕೊಂತಾರೆ ಏನ್ ಕೆಲಸ ಮಾಡಲ್ಲ ಮಾಡೋ ಕೆಲಸ ಮಾಡ್ತಾರೆ ಮೊನ್ನೆ MLA ಸಾಹೇಬ್ ಹೇಳೋದ್ರೆ ಸಾಹೇಬ್ ಹಿಡಿದ್ರು ಪರಮೇಶ್ ಸಾಹೇಬ್ ಹಿಡಿದು ಸಹ ಕೆಲಸ ಮಾಡ್ತಾ ಇಲ್ಲ ಮೇಡಮ್ ಅವ್ರು ಹೇಳ್ತಾರೆ ಮೇಡಮ್ ಹೂ ಅಂತ ಸುಮ್ಮ ಆಗ್ತಾರೆ ಅಷ್ಟೇ ಅದಕ್ಕೆ ಬಂದಿರೋ ಸರ್ ಜನರ ಸಮಸ್ಯೆ ಕೆಳಗೆ ಬಂದಿರೋ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮೀಡಿಯಾದ ಬಿಟ್ಟು ಯಾರೆಲ್ಲ ಇದ್ದಾರೆ ಸರ್ ಹೇಳಿ ಸರ್ ಇಲ್ಲ ನಮ್ಮನ್ನು ಬಿಟ್ಟು ಸರ್ ಯಾಕೆ ನಮ್ಮನ್ನೇ ಕಳಿಸಿದ್ರಿ ನಮ್ಮ ಕೆಲಸಕ್ಕೆ ನೀವು ಅಡ್ಡಿ ಪಡಿಸಿರೋದು ಆಕ್ಚುಲಿ ಈಗ ಮಾಡ್ತಾ ಇದೆ ಸರ್ಕಾರಿ ಆಫೀಸಿಗೆ ಬಂದು ಅಲ್ಲಿ ನಾವು ನಾವೇ ತೊಂದರೆ ಕೊಡಕ್ ಬಂದಿಲ್ಲ ಸರ್ ಅವ್ರು ಆನ್ಸರ್ ಮಾಡಿ ನಾವು ಹೋಗ್ತೀವಿ ಆನ್ಸರ್ ಮಾಡಿದಾಗ ಅವ್ರು ಡೆಪ್ಟೇಷನ್ ಹಾಕ್ಸ್ಕೊಟ್ಟು ಹೋಗಿ ಬೇರೆ ಕಡೆ ಒಳಗಡೆ ಮಾಡ್ಬೇಡ್ರಿ ಇವರು ಮಹಾನಗರ ಪಾಲಿಕೆ ಅವರು ಇಲ್ಲ ಅಲಿಬೇಕಾ ಬಂದಿಲ್ಲ ಸರ್ ಒಂದು ನಿಮಿಷ ಕೇಳಿ ಸರ್ ಸರ್ಕಾರ ಜೀವ ಬಂದ ಮೇಲೆ ಎಲ್ಲಿಂದ ಎಫೆಕ್ಟ್ ಆಗುತ್ತೆ ಅಲ್ಲಿಂದ ಮುಂದಕ್ಕಾಗುತ್ತೆ ಹಿಂದಕ್ಕಾಗುತ್ತೆ ಮುಂದಕ್ಕೆ ತಾನೆ ಹಿಂದಕ್ಕೆ ಯಾಕೆ ಡಾಕ್ಯುಮೆಂಟ್ ಕೇಳ್ತೀರಾ ನೀವು ಈ ಸತ್ ಮಾಡಿದ್ದು ಸರ್ಕಾರ ಹೇಳಿದೆ ಎಂದು ಸರ್ಕಾರ ನಿಮ್ ಜೀವ ಅಪ್ಲೈ ಆಯಿತು ಅಲ್ಲಿಂದ ಹಿಂದಿನ ಡಾಕ್ಯುಮೆಂಟ್ ನೀವೇನು ಕೇಳಂಗಿಲ್ಲ ಏನಿತ್ತು ಫ್ರೀ ಇತ್ತಾ ಟ್ಯಾಕ್ಸ್ ಕಟ್ಕೊಳ್ಳಿ ಕನ್ವರ್ಟ್ ಮಾಡ್ಕೊಳ್ಳಿ ಅದ್ಬಿಟ್ಟು ನೀವು ಅದಕ್ಕೆ 15 ಈಸಿ ತಗೊಂಬ ಕಾನೂನು ಇದೆ ನಿಮ್ಗೆ ಅದು ನೋಡಿ ಹಂಗಿದ್ಯಾ ಆಮೇಲೆ ಒಂದು 50% ಮ್ಯಾನ್ ಪವರ್ ಸ್ಟಾರ್ಟ್ ನಿಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಟೈಮಲ್ಲಿ ಆ್ಯಕ್ಚುಲಿ ಏನಾಗಿದೆ ಬೇಡ ಅಂದ್ರು ಲಾಸ್ಟ್ 40 to 50 ಅಷ್ಟೇ ನಮಗೇನಾಗಿದೆ ಆಮೇಲೆ ಸರ್ ಡಾಕ್ಯುಮೆಂಟ್ಸ್ ಏನಾಗಿದೆ ನಮ್ಮಲ್ಲಿ 1,15,000 A&B ಕೆಲವು ಕೆ ಖಾತೆ ಬರ್ತು ಕೆಲವು ಬಿ ಖಾತೆ ಈಗೇನಾಗುತ್ತೆ ಕೆಲವು ಫಾರ್ ಎಕ್ಸಾಂಪಲ್ ಅಪ್ರೂವ್ ಆಗಬೇಕು ಲ್ಯಾಂಡ್ ಕನ್ವರ್ಷನ್ ಆಗಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಈಗ ಸುಮಾರು ಈಗ ಆಲ್ಮೋಸ್ಟ್ ಈಗ ಅಲ್ಲ ಹೊಸದವ್ ಬಂದಿರೋದ್ನೇನು ಒಪ್ಕೊತೀನಿ ಇರಿ ಹಳೆ ಮೇನು ಅನೇಕ ಪೇಡ್ ಇದಾವಲ್ಲ ಆ ಪೇಡ್ ಇರೋಕೆ ಯಾಕೆ ಮಾಡೋದು A&B ಏನಿದೆಯಲ್ಲ A&B ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಈಗ ಪಕ್ಕ ಡಾಕ್ಯುಮೆಂಟ್ ಇದೆ ಟೂಡ್ ಆಗಿದೆ ನಾವು ಬೇಕು ಟೂಡ್ ಆಗಿಲ್ಲ ಅಂತ ಜಸ್ಟ್ ರೆವಿನ್ಯೂ ಲ್ಯಾಂಡಲ್ಲೇ ಸೈಟ್ ಮಾಡುತ್ತೆ
ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ. ನೀವು ಕೇಳಿ ನೀವು ಇದನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇದನ್ನ ಏನ್ ಬೇಕಾದ್ರೂ ಕೇಳಿ. ಹೌದು ಸೈಟ್ ಮಾಡಿದಾಗ ಅವಾಗ ನಾನೇ ನೀವು ಇದನ್ನ ಎಲ್ಲ ಕೇಳಿ. ನೀವು ಅದಕ್ಕೆ ನಾನು ರೆವಿನ್ಯೂ ಲ್ಯಾಂಡ್ ನ ನೀವು ಏಕಾತ ಕೊಡಿ ಅಂತ ನಾವ್ ಹೇಳಲ್ಲ. ಕನ್ವರ್ಷನ್ ಆಗಿ ಟೂಡ್ ಆಗಿದ್ರೆ ಮಾತ್ರನೇ ಕೊಡಿ. ಏನೀಗ ಆಲ್ರೆಡಿ ಆಗಿ ಪೇಡಿ ನಂಬರ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದಿರಲ್ಲ, ಅವನ್ನ ಯಾಕೆ ಮಾಡಲ್ಲ ನೀವು? ಅವ್ರ ಯಾಕೆ ಕಲಿಬೇಕು? ಎಷ್ಟೋ ಸೈಟ್ ಪೇಡಿ ಈಗ ನೀವು ಕೇಳಿ. ಹಂಗಾದ್ರೆ 2 ಎಕರೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೆ ಟೂಡ್ ಆಗಿತ್ತಾ, ಬಿ ಆಗಿತ್ತಾ, ಪೇಡಿ ಹೆಂಗೆ ಏಕಾತ ಕೊಟ್ರಿ ನೀವು? ಹಂಗಾದ್ರೆ ಬೇಡ ಅಂತ ಇದ್ರು ಸ್ಕೆಚ್ ಆಗಿಲ್ಲ ಅಂದ್ರೂ ಕೊಡ್ತೀರಾ, ಸಾರ್ವಜನಿಕರಿಗೆ ಎಂಡಿಸ್ತೀರಾ. ಸರ್ಕಾರ ಬರೀ ಆ ಕೆಲಸ ಮಾಡಕ್ ಇಟ್ಟಿಲ್ಲ ನಿಮ್ಮನ್ನ, ಜನಗಳ ಕೆಲಸ ಮಾಡಕ್ ಇಟ್ಟಿರೋದು ಸರ್. ಎಲ್ಲಿ ತೋರಿಸಿ ಸರ್ಕಾರ ರೆವಿನ್ಯೂ ಲ್ಯಾಂಡ್ ನ ಈ ಸೊತ್ತು ಮಾಡಕ್ಕೆ ನಮ್ಗೆ ಆದೇಶ ಮಾಡಿದೆ ಅಂತ ಹೇಳಿ ಮಾಡಿದ್ರೆ ಹೆಂಗಾಗುತ್ತೆ ಸರ್? ನಾವೇನು ಕೇಳಲ್ಲ. ಆಮೇಲೆ ನೀವು ಮೆಜರ್ಮೆಂಟ್ ಅಳಿಯಕ್ಕೆ ಟೂಡಾಗಿ ಬರೀತಾರೆ, ತಾಗೋಗಿ ನೋಡ್ತಾರೆ. ಟೂಡಾಗಿ ಯಾರು ಟೂಡಾದವ್ರು ಬಂದು ಮೆಜರ್ಮೆಂಟ್ ಹಾಕ್ಬಿಟ್ಟಿಲ್ಲ ಆಡ್ ಸೈಡ್ಗೆ, ನೀವು ಅದಕ್ಕೂ ವಾಪಸ್ ಬಂದು ಕಳಿಸ್ತೀರಾ. ಟೂಡಾಗಿ ಲೆಟರ್ ಬಂದಿದ್ದೀನಿ ಏನಕ್ಕೆ? ನೀವು ಯಾವಾಗ ಹೇಳಿರಿ? ಟೂಡಾದ್ದು ಪ್ಲಾನ್ ಟೂಡಾ ಆನ್ ದ ಡೀಟೇಲ್ಸ್ ಟೂಡಾದಿಂದ ಪ್ಲಾನ್ ಅಂದ್ರೆ ಟೂಡಾದಲ್ಲೇ ಮೆಜರ್ಮೆಂಟ್ಸ್ ಇರುತ್ತೆ. ಆಮೇಲೆ ನಮಗೇನಾಗಿದೆ ಟೂಡಾ ಪ್ಲಾನ್ ಬಂದಾಗ ಮೆಜರ್ಮೆಂಟ್ಸ್ ಕಾಣಲ್ಲ ಸರ್. ಕೇಳಿ, ಇದುವರೆಗೂ ಇರಿ, ಇದುವರೆಗೂ ಯಾವುದೇ ಟೂಡಾ ಅಧಿಕಾರಿ ಹ್ಯಾಡ್ ಸೈಟ್ಗೆ ಹಾಕಿ ಕಳ್ಸಿರ್ತಾನ? ನೀವು ಟ್ಯಾಕ್ಸ್ ಅಸೆಸ್ ಮಾಡೋರು, ನೀವು ಹೋಗಿ ಅಳತೆ ಮಾಡಿ ಇಷ್ಟಿದೆ ಅಂತ ಹೇಳಿ ಕೊಡ್ತಿದ್ದೀರಿ. ಇಷ್ಟು ದಿನ ಯಾಕೆ ಲೆಟರ್ ಬರೀತೀರಿ? ಯಾರು ಒಂದು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಲೆಟರ್ ಬರೀತೀರಾ? ಆತ್ಮೀಯ ಪತ್ರಿಕಾ ಮಿತ್ರರೇ, ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಅಕ್ರಮವಾಗಿ ಜಮೀನನ್ನ ನೋಂದಣಿ ಮಾಡೋದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಅಂದು ನೋಂದಣಿ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರಿ. ತಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಘಟನೆ ನಡೆದಿದ್ದು ತಮಗೆ ಜ್ಞಾಪಕ ಇದೆ. ಏನು ಕಾಂಗ್ರೆಸ್ ಭವನಕ್ಕೆ ಅಂತ ಇವರು ನೋಂದಣಿ ಮಾಡಿದ್ದಾರೆ, ಅದಕ್ಕೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ರಾಜೀವ್ ಗಾಂಧಿ ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಗೆ ಈ ಒಂದು ಜಮೀನು ಮಂಜೂರು ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೋಗಿದೆ. ಅದು ಡಾಕ್ಯುಮೆಂಟ್ ನಂಬರ್ 1 ಇಲ್ಲಿ ತಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ ಅದರಲ್ಲಿ ರಾಜೀವ್ ಗಾಂಧಿ ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಅಂತ ಹೇಳಿ ಸಂಸ್ಥೆಗೆ ಅಂತ ಕೇಳಿರ್ತಕ್ಕಂಥದ್ದು. ಅದೇ ಒಂದು ಕ್ಯಾಬಿನೆಟ್ಟಲ್ಲಿ ಅವರು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾದ್ರೆ ಅದು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇವರಿಗೆ ಅಂತ ಹೇಳಿ ಮಂಜೂರಾಗಿದೆ. ಜಿಲ್ಲೆಯಿಂದ ಪ್ರಸ್ತಾವನೆ ಹೋಗಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ, ಬಟ್ ಕ್ಯಾಬಿನೆಟಲ್ಲಿ ಆಗಿರ್ತಕ್ಕಂಥದ್ದು ಡಾಕ್ಯುಮೆಂಟ್ ನಂಬರ್ 1 ಇದೆ, ಅದರಲ್ಲಿ ಹೈಲೈಟ್ ಮಾಡಿದೆ ನೋಡಿ, ಕೊನೆ ಅದರಲ್ಲಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಭವನಕ್ಕೆ ಅಂತ ಹೇಳಿ. ಇದು ಮೊದಲನೇ ಮಿಸ್ಟೇಕು. ಅದಾದಮೇಲೆ ಈ ಒಂದು ಜಾಗವನ್ನು 1943ರಲ್ಲಿ ಮೈಸೂರು ರಾಜರು 2 ಎಕರೆ ಜಾಗವನ್ನು ಈ ಕಸ ಹಾಕೋದಕ್ಕೆ ಅಂತ ಹೇಳಿ ರಿಸರ್ವ್ ಇಟ್ಟಿರ್ತಕ್ಕಂಥ ಜಾಗ ಇದು. ತುಮಕೂರಿನ ಕಸ ಹಾಕೋದಕ್ಕೆ ಅಂತ ಹೇಳಿ ರಿಸರ್ವ್ ಇರ್ತಕ್ಕಂಥ ಜಾಗ ರೈತರ ಜಾಗ ಆಗಿರೋದ್ರಿಂದ ಈ ಒಂದು ಜಾಗದ ಬಗ್ಗೆ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಅದಕ್ಕೆ ಅದು ಒಂದು ಸ್ಟೇ ಇದೆ 87/1ಕ್ಕೆ, 87/2ಕ್ಕೆ ತುಮಕೂರು ನ್ಯಾಯಾಲಯದಲ್ಲೂ ಆ ಕೇಸ್ ನಡೀತಾ ಇದೆ. ಇಷ್ಟಾದರೂ ಕೂಡ ತರಾತುರಿಯಲ್ಲಿ ಇದನ್ನು ಕಾಂಗ್ರೆಸ್ ಭವನಕ್ಕೆ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಜಮೀನು ರಿಜಿಸ್ಟರ್ ಆಗಬೇಕಾದ್ರೆ ಅದು ಸರ್ವೆ ಸ್ಕೆಚ್ ಆಗಬೇಕು, ಒಟ್ಟಿಗಿದ್ರೆ ಸರ್ವೆ ಸ್ಕೆಚ್ ಆಗಬೇಕು, ಅದು ಪೋಡ್ ಆಗಬೇಕು, ಸಪ್ರೇಟ್ ಸ್ಕೆಚ್ ಆಗಬೇಕು, ಅದಾದಮೇಲೆ ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆಗಿರೋಂಥದ್ದು ಯಾವುದು ಈಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಲಿ ನಗರ ಪ್ರದೇಶದಲ್ಲಿದ್ದರೆ, ಹೊರಗಡೆ ಇದ್ದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಇದ್ದು ಅದು ಮಂಜೂರಾತಿಯಾಗಿ ನಕ್ಷೆ, ಆಮೇಲೆ ಅದಕ್ಕೆ ಈ ಸೊತ್ತು ಮಾಡೋಂಥದ್ದು ಕಾನೂನಲ್ಲಿ ಅವಕಾಶ ಇರೋದು. ಇವರು ತರಾತುರಿಯಲ್ಲಿ ಅದನ್ನು ರೆವಿನ್ಯೂ ಲ್ಯಾಂಡು ಸ್ಕೆಚ್ ಆಗಿಲ್ದಿದ್ರು ಕೂಡ ಈ ಸೊತ್ತನ್ನು ಮಾಡಿ ಓನ್ಲಿ ಟು ಅಸಿಸ್ಟ್ ರಿಜಿಸ್ಟ್ರೇಷನ್ ಈ ಸೊತ್ತಿಲ್ದಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತರಾತುರಿಯಲ್ಲಿ ಯಾವುದೇ ದಾಖಲೆ ಇದ್ರೂ ಕೂಡ ಅದನ್ನು ಈ ಸೊತ್ತು ಮಾಡಿ ಅದನ್ನು ಕಾಂಗ್ರೆಸ್ ಭವನಕ್ಕೆ ನೋಂದಣಿ ಮಾಡಿರ್ತಕ್ಕಂಥದ್ದು. ಅದನ್ನು ಈ ಮಹಾನಗರ ಪಾಲಿಕೆಯವರು ಈ ಸೊತ್ತನ್ನು ಮಾಡಿದ್ದಾರೆ. ಸಂಪುಟದಲ್ಲಿ ಏನು ಹೇಳಿದೆ, 5% ಹಣವನ್ನು ವ್ಯಾಲ್ಯೂಯೇಷನ್ಗೆ 5% ಹಣ ಕಲೆಕ್ಟ್ ಮಾಡಿ ಈ ಸಂಸ್ಥೆಗೆ ಕೊಡಬೇಕು ಅಂತ ಮಾಡಿರೋದು. ಅಲ್ಲೂ ಲೋಪ ಆಗಿದೆ. ನಾವು ಗೈಡ್ಲೈನ್ ವ್ಯಾಲ್ಯೂ ಚೆಕ್ ಮಾಡಿದಾಗ ನಿಮ್ಗೆ ಕಾಪಿ ಹಾಕಿದ್ದೀನಿ, ಗೈಡ್ಲೈನ್ ಕಾಪಿನೂ ಹಾಕಿದ್ದೀನಿ. ಅದ್ರ ಪ್ರಕಾರ 1 ಚದರ ಮೀಟರ್ಗೆ 28,000 ರೂಪಾಯಿ ಇದೆ. ಅಲ್ಲಿ ಟೋಟಲ್ಲು 21,24,00,000 ಆಗುತ್ತೆ ಒಟ್ಟು ಆಸ್ತಿ ಮೌಲ್ಯ. ಅದು ಸರ್ಕಾರಿ ಮೌಲ್ಯ, ನಾನು ಹೇಳ್ತಾ ಇರೋದು ಇಷ್ಟು ಗೈಡ್ಲೈನ್ ವ್ಯಾಲ್ಯೂ.
ಮಾರ್ಕೆಟ್ ವ್ಯಾಲ್ಯೂ ಅದ್ರದ್ದು 2ರಷ್ಟಿದೆ, 50-60 ಕೋಟಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ಹೋದರೆ. ಸರ್ಕಾರಿ ಗೈಡ್ಲೈನ್ ವ್ಯಾಲ್ಯೂನೇ 21 ಕೋಟಿ ಚಿಲ್ಲರೆ ಇದೆ ಆಸ್ ಪರ್ ದಿ ಗೌರ್ಮೆಂಟ್ ರೆಕಾರ್ಡ್ಸ್. ಅವ್ರ ಪ್ರಕಾರ 27,587 ಚದರ ಮೀಟರ್ ಇದೆ, 28,000 1 ಚದರ ಮೀಟರ್ಗೆ ಗೈಡ್ಲೈನ್ ವ್ಯಾಲ್ಯೂ ಇರೋದು. ಅದರಂತೆ ಹೋದರೆ 21,24,36,000 ವ್ಯಾಲ್ಯೂ ಆಗುತ್ತೆ. ಅದನ್ನ ಇವರು 5% ಅಂದರೆ 1,06,00,000ಕ್ಕೆ ರಿಜಿಸ್ಟರ್ ಆಗಬೇಕಾಗಿತ್ತು. ಮತ್ತೆ ಸ್ಟಾಂಪ್ ಡ್ಯೂಟಿನ 8 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಇವರು 1,06,00,000 ಸರ್ಕಾರಕ್ಕೆ ಕಟ್ಟಬೇಕು, ಪ್ಲಸ್ 8 ಲಕ್ಷ ಚಿಲ್ಲರೆ ಸ್ಟಾಂಪ್ ಡ್ಯೂಟಿ ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೋಬೇಕು, ಮಾಡಿದ ಕಾನೂನು ರೀತಿ ಆಗಿದ್ರೆ. ಇಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಕೇವಲ 17 ಲಕ್ಷಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ, 95,200 ರೂಪಾಯಿ ಸ್ಟಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಈ ಒಂದು ಅಕ್ರಮದಲ್ಲಿ. ಈಗಾಗಲೇ ಸರ್ಕಾರ ನೋಂದಣಿ ಇಲಾಖೆ ಅಂದರೆ ಸಬ್ ರಿಜಿಸ್ಟರ್ ಆಫೀಸು ನೋಂದಣಿ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲ ಸೇಲ್ ಡೀಡ್ ಆಗಬೇಕು, ಇಲ್ಲ ಗಿಫ್ಟ್ ಡೀಡ್ ಆಗಬೇಕು, ಇಲ್ಲ ಟ್ರಾನ್ಸ್ಫರ್ ಡೀಡು, ವಿಲ್ಲು, ಈ ಥರದ್ದನ್ನು ರಿಜಿಸ್ಟರ್ ಮಾಡೋಕ್ಕೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಕ್ಟ್ ಸೆಕ್ಷನ್ 1908 ಸೆಕ್ಷನ್ಸ್ 17 ಪ್ರಕಾರ ಇವರು ಯಾವುದೇ ಕಾರಣಕ್ಕೂ ಮಂಜೂರಾತಿ ಪತ್ರವನ್ನು ರಿಜಿಸ್ಟರ್ ಮಾಡೋಂಗಿಲ್ಲ. ಇವರು ನಿಮಗೆ ಕ್ರಯಪತ್ರನೂ ಹಾಕಿದ್ದೀವಿ ನಾವು, ಮಂಜೂರಾತಿ ಪತ್ರ ರಿಜಿಸ್ಟರ್ ಮಾಡೋಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಅನ್ನೋ ಕಾಪಿನೂ ಹಾಕಿದ್ದೀವಿ ನಿಮಗೆ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ. ಅದ್ರ ಪ್ರಕಾರ ಅವರು ರಿಜಿಸ್ಟ್ರೇ ಮಾಡೋಂಗಿಲ್ಲ. ಇಲ್ಲ ಸೇಲ್ ಡೀಡ್ ಅಂತ ಮಾಡಬೇಕು, ಇಲ್ಲ ಗಿಫ್ಟ್ ಡೀಡ್ ಮಾಡಬೇಕು, ಇಲ್ಲ ಲೀಸ್ ಡೀಡ್ ಮಾಡಬೇಕು, ಅವ್ರಿಗಿರೋ ಅಂಥ ಅಧಿಕಾರ. ಇವರು ಮಂಜೂರಾತಿ ಪತ್ರವನ್ನು ಕಾನೂನು ಉಲ್ಲಂಘನೆ ಮಾಡಿ ನೋಂದಣಾಧಿಕಾರಿಗಳು ಕಾಂಗ್ರೆಸ್ ಈ ಸರ್ಕಾರದ ಒತ್ತಾಯಕ್ಕೆ ಬಂದು ರಿಜಿಸ್ಟರ್ ಮಾಡಿದ್ದಾರೆ. ಯಾವುದನ್ನ, ಈ ಒಂದು ಜಾಗವನ್ನು.